ಸೌತೆಕಾಯಿ ಇಷ್ಟ ತನಕ ಮಾತು ಬರ್ತಿತ್ತು. ವಿಡಿಯೋ ಆನ್ ಮಾಡಿದ ತಕ್ಷಣ ಮಾತು ಬರಕಲ್ಲ ನಿಮಗೆ. ಬರುತ್ತೆ ನಿಮಗೆ ನಿಮ್ಮ ಮಗನಿಗೆ ಎಲ್ಲ ಒಂಥರ ದೇವ್ರು ಬಂದ್ಬಿಡುತ್ತೆ ವಿಡಿಯೋ ಆನ್ ಮಾಡಿದ ತಕ್ಷಣ. ನೋಡಿ ಫ್ರೆಂಡ್ಸ್, ಇದು ಏನಂದ್ರೆ ನಿಮ್ಗೆ ಯಾಕೆ ಯೂಟ್ಯೂಬ್ ಚಾನಲ್ ನಿಮಗೆ ಮಾಡೋಕ್ಕಾಗದ್ಮೇಲೆ ನೀವು ನಡೆಸ್ಕೋತೀರಾ? ನಾನು ನಡೆಸ್ಕೋತೀನಿ ಕೊಡಿ. ಏನು ಕಂಟೆಂಟ್ ಹಾಕ್ತೀರಾ? ಏನೋ ಹಾಕ್ತೀನಿ ನನ್ನ ಕಂಟೆಂಟ್ಗಳನ್ನ. ಕಂಟೆಂಟ್ ನೋಡ್ಬೇಕು ನೀನು. ನಾನ್ ತಾನೇ ಕೊಡ್ಬೇಕಾಗಿರೋದು. ಜನನೂ ನೋಡ್ಬೇಕು, ವ್ಯೂವರ್ಸ್ ನೋಡ್ಬೇಕು, ನೋಡ್ತಾರೆ. ಸೋರೆಕಾಯಿ ಪಲ್ಯ ಮಾಡೋಣ ಅಂತ ದೋಸೆ ಸೋರೆಕಾಯಿ ಪಲ್ಯ, ಹಂಗಾಗಿ ಸೋರೆಕಾಯಿನ ಹಚ್ತಾ ಇದಾರೆ ರೀ. ಪಲ್ಯ ಮಾಡೋದು ಮಾತ್ರ ಹೆಸರು ನಿಮ್ದು, ಎಲ್ಲಾ ಕೆಲಸ ನಮ್ದು, ಅದು ಹೇಳೋದೇ ಇಲ್ಲ. ಹಚ್ಕೊಡ್ತಾರೆ ಅವರೇ ಎಲ್ಲನೂ. ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ. ಕರ್ಬೇವಿನ ಸೊಪ್ಪಿಲ್ಲ ಕಣ್ರಿ, ಒಂಚೂರು ಕರ್ಬೇವಿನ ಸೊಪ್ಪಿದ್ರೆ ಸಖತ್ತಾಗಿರೋದು. ತಗೊಬರೋಣ ಇದೆ. ಒಂದೆರಡು ಗಂಟೆ ತರಬೇಕಾಯ್ತು, ಟೈಮ್ ಆಗೈತೆ ಆಲ್ರೆಡಿ 8 ಗಂಟೆ ಆಗಿದೆ. ಇವತ್ತು ವ್ಯಾನ್ ಅಂಕಲ್ ಬಂದೆ ತಡಿ ಅಂಕಲ್ ಅಂತ ಓಡಬೇಕು. ವ್ಯಾನ್ ಹಿಂದ್ಗಡೆ ಓಡಬೇಕು, ಬಂದೆ 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 ಅಂತ ಹಂಗೆ ಮಾಡಬೇಕು. ಮಾಡೋಣ ಇವತ್ತು. ಏನೋ ನೀವು ಮನೆ ತಲೆ ಇದ್ದೀರಲ್ಲ ಅನ್ನೋ ಧೈರ್ಯದ ಮೇಲೆ ಅವ್ನು ನಿಧಾನಕ್ಕೆ ಹೊರಡ್ತಾ ಇರ್ತಾನೆ. ನಡೆಸುತ್ತೆ ಅಪ್ಪ ಅಂತ ಗೊತ್ತಿಲ್ಲ ಅವನಿಗೆ. ಒಂದಿನ ನಡೆಸಿದ್ರೆ ಓಡ್ತಾನೆ ಆಗ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಸೌತೆಕಾಯಿನ ಅಂತ ಹೇಳ್ತಾಯಿದ್ರು, ಸೌತೆಕಾಯಿ ಅಂತ ಹೇಳ್ತಾಯಿದ್ರು. ಸೌತೆಕಾಯಿ ಅಲ್ಲ, ಸೋರೆಕಾಯಿ. ಆಗಲೇ ಹೇಳಿದ್ನಲ್ವ, ಅಜ್ಜಿ ಊರಿಂದ ಒಂದು ತಗೊಂಡು ಬಂದಿದ್ರು. ಮತ್ತು ನಾನು ಷಷ್ಠಿ ಹಬ್ಬದಲ್ಲಿ ಇತ್ತಲ್ವ, ಅದು ನನಗೆ ಸ್ವಲ್ಪ ಇಟ್ಟಿದ್ದೆ, ಇನ್ನೊಂದು ದಿವಸ ಮಾಡೋಣ ಅಂತ. ಸಾಂಬಾರ್ಗೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಹಂಗೆ ಇಟ್ಟಿದ್ದೆ. ಅದು ಇತ್ತು, ಎಲ್ಲನೂ ಸೇರಿಸಿ ಎತ್ತಾಗಿ ಪಲ್ಯ ಮಾಡಿಬಿಡೋಣ. ದೋಸೆ ಮಾಡ್ತಾಯಿದ್ವಿ ಅವತ್ತು, ಹಾಗಾಗಿ ಪಲ್ಯ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೆ. ಏನಂದರೆ ಬಾಣಲಿಗೆ ಹಾಕ್ಕೊಂಡೆ ಫಸ್ಟು. ಯಾಕೋ ಬಾಣಲಿಗೆ ಜಾಸ್ತಿ ಆಗುತ್ತೆ ಅದು ಸೋರೆಕಾಯಿ, ಅಂದರೆ ಅದು ಸ್ವಲ್ಪ ಬೆಂದ ಮೇಲೆ ಕಮ್ಮಿ ಆಗುತ್ತೆ. ಮುಂಚೆ ಹಾಕುವಾಗ ಅದನ್ನು ಏನು ತಿರುವಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮತ್ತೆ ತಪ್ಪಲಿಗೆ ಹಾಕ್ಕೊಂಡು ಹೊರಗಡೆ ಸ್ಟವ್ ಇಟ್ಕೊಂಡು ಮಾಡಿದೆ. ಯಾಕೆಂದರೆ ಟೈಮ್ ಆಗಿತ್ತು ಭುವನಿಗೆ ಸ್ಕೂಲಿಗೆ, ಹಾಗಾಗಿ ಬೇಗ ಬೇಗ ಮಾಡೋಣ ಅಂದ್ಬಿಟ್ಟು ಅದನ್ನು ಹೊರಗಡೆ ಪಲ್ಯನ ಅರಿ ಇದ್ರಲ್ವ, ಹಂಗಾಗಿ ಅವರು ಮಾಡೋಕ್ಕೆ ಶುರು ಮಾಡಿದ್ರು. ನಾನಿಲ್ಲಿ ಒಳಗಡೆ ದೋಸೆ ಎಲ್ಲನೂ ಹಾಕಿ ಇಡೋದಕ್ಕೆ ಶುರು ಮಾಡಿದೆ. ನಾಟಿ ಸೋರೆಕಾಯಿ ಪಲ್ಯ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ? ನಾಟಿ ಕಾಯೆಲ್ಲ ಸಿಗೋದೇ ಅಪರೂಪ. ಏನೋ ಒಂದೊಂದು ಕಡೆ ಉಳ್ಕೊಂಡಿದ್ದಾವೆ ಅಷ್ಟೇ. ಇವಾಗೆಲ್ಲ ಏನು ಮಾರ್ಕೆಟಿಗೆ ದಪ್ಪದ ಪಾರಮ್ ಕಾಯಿ ಬರುತ್ತಲ್ವ, ಅದನ್ನೇ ಯೂಸ್ ಮಾಡ್ತಾರೆ ಎಲ್ಲ ಟೈಮು. ಸಿಕ್ಕಿದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಕಾಯಿ ತುರಿ ಎಲ್ಲ ಹಾಕಿ ಪಲ್ಯ ಮಾಡಿದ್ರೆ ಅದು ತಣ್ಣಗಾದ್ಮೇಲೆ ತುಂಬ ಟೇಸ್ಟು ಮಾತ್ರ, ನಿಜ ಹೇಳಬೇಕು ಅಂತ ಅಂದರೆ. ಹಾಗೆಯೇ ಈ ಒಂದು ವಿಡಿಯೋ ಏನಿದೆ, ಭುವನು ಹರಿ ಎಲ್ಲ ನೋಡ್ತಿದ್ದೀರಲ್ವ, ಇದು ಬಂದು ಶಬರಿಮಲೆಗೆ ಮಾಲೆ ಹಾಕ್ಸೋದಕ್ಕೆ ಅಂತ ಏನು ರೆಡಿಯಾಗಿ ಹೊರಟಿದ್ದಾರೆ. ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ನೀಟಾಗಿ ಹೊರಟಿದ್ದಾರೆ. ಭುವನಿಗೆ ಅಂತೂ ಸಿಕ್ಕಾಬಟ್ಟೆ ಖುಷಿ, ಹೇಳ್ತಿರ್ದು ಅವನಿಗೆ ಗೊತ್ತಿಲ್ಲ. ಬೆಳಗ್ಗೆನೇ ಎದ್ದು ಎಲ್ಲ ಸ್ನಾನ ಮಾಡಿ ಎಲ್ಲ ಮಾಡಿ ಹೊರಡಬೇಕು ಅಂತ. ಅಂದರೆ ಇನ್ನೊಂದು ಸ್ಕೂಲಿಗೂ ಹೋಗುವಂತ ಹೇಳಿದ್ದೀನಿ ಮಾಲೆ ಹಾಕ್ಸಿದ ಮೇಲೆ. ಏಕೆಂದರೆ ಮತ್ತೆ ಶಬರಿಮಲೆಗೆ ಹೋದ್ಮೇಲೆ 3-4 ದಿವಸ ಕಂಟಿನ್ಯೂಸ್ ಆಗಿ ರಜಾ ಆಗುತ್ತೆ. ಇವಾಗ್ಲೂ ರಜಾ ಹಾಕಿ ಕುತ್ಕೊಬೇಡ ಅಂತ ಹೇಳಿದ್ದೀನಿ. ಹರಿ ಮತ್ತು ಭುವನು 5 ದಿವಸ ಇರುವಾಗ ಮಾಲೆ ಹಾಕ್ಸೋದಕ್ಕೆ ಅಂತ ಹೊರಟರು. ಅಂದರೆ ಶಬರಿಮಲೆಗೆ ಹೋಗೋದು 5 ದಿವಸ ಇದೆ ಅನ್ನುವಾಗ ಹೊರಟು. ಹರಿ ತುಂಬ ಸಲ ಮಾಲೆನ ಹಾಕಿಸ್ಕೊಂಡಿದ್ದಾರೆ. ಆದರೆ ಭುವನಿಗೆ ಇದು ಸೆಕೆಂಡ್ ಟೈಮು. ಭುವನಿಗೆ ಲಾಕ್ಡೌನ್ ಇತ್ತು ಅವಾಗ ಒಂದ್ಸರಿ ಕಳಿಸಿದ್ವಿ. ಅಂದರೆ ಲಾಕ್ಡೌನ್ ಅಲ್ಲ, ಲಾಕ್ಡೌನ್ ಆಗೋಕ್ಕಿಂತ ಮುಂಚೆ ಏನು 2020 ಏನು ಡಿಸೆಂಬರ್ ಅಲ್ಲ 2019 ಎಂಡಲ್ಲಿ ಡಿಸೆಂಬರ್ ಟೈಮಲ್ಲೇ ಆವಾಗ ಹೋಗಿದ್ದು. 2020ಕ್ಕೆಲ್ಲ ಮಾರ್ಚ್ ಹಂಗೆಲ್ಲ ಲಾಕ್ಡೌನ್ ಆಯ್ತಲ್ವ, ಆ ಟೈಮಲ್ಲಿ ಇವರು ಏನು 2019ನೇ ಇಸ್ವಿನಲ್ಲಿ ಹೋಗಿ ಬಂದಿದ್ದು. ಅವಾಗ ಸ್ವಲ್ಪ ಚಿಕ್ಕವನು, ಇನ್ನೂ ಅಷ್ಟು ಏನೂ ಗೊತ್ತಾಗ್ತಾ ಇರಲಿಲ್ಲ. ಮತ್ತು ಅವಾಗ ಒಂದ್ಸರಿ ಸ್ವಾಮಿಯರಾಗಿದ್ರು ಒಂದ್ಸರಿ ಹೊಡೆದೇ ಬಿಟ್ಟಿದ್ದೆ, ಅಷ್ಟು ಗೋಳಿಕತ್ತಾ ಇದ್ರು. ಹಂಗಾಗಿ ಅಷ್ಟು ಅವನಿಗೆ ನೆನಪೆಲ್ಲ ಅಷ್ಟು ಇದೇನಿಲ್ಲ. ಈ ಸರಿ ಏನು ಅಂತಂದರೆ ಸ್ವಲ್ಪ ದೊಡ್ಡವನಾಗಿದ್ದಾನೆ, ಇವಾಗ 7th ಸ್ಟ್ಯಾಂಡರ್ಡ್ ಅಲ್ವಾ, ಇವಾಗ ಹಾಕಿಸ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ನೆನಪೆಲ್ಲ ಇರುತ್ತೆ ಅಂದ್ಬಿಟ್ಟು ಈ ವರ್ಷ ಕಳಿಸ್ತಾ ಇದ್ವಿ. ಮತ್ತು 9th 10th ಕಳಿಸೋದಕ್ಕಾಗಲ್ಲ, ಯಾಕೆಂದರೆ ರಜೆಗಳು ಏನಂದರೆ ಇನ್ನೇನು ಎಕ್ಸಾಮ್ ಟೈಮ್ಗಳೆಲ್ಲ ಶುರುವಾಗುತ್ತಲ್ವ, ಆ ಟೈಮಲ್ಲಿ ಹಾಕಿಸ್ಕೊಂಡ್ರೆ ಅವರಿಗೂ ಸ್ವಲ್ಪ ಅದ್ರ ಮೇಲೆ ಫೋಕಸ್ ಮಾಡ್ತಾರೆ, ಓದೋದ ಕಡೆ ಅಷ್ಟು ಇದು ಮಾಡಲ್ಲ. ಮತ್ತು ಇನ್ನೇನು ಸಿಲೆಬಸ್ ಎಲ್ಲ ಮುಗಿಯೋ ಟೈಮ್ ಇರುತ್ತಲ್ವ, ಹಾಗಾಗಿ ಈ 2 ವರ್ಷ ಕಳ್ಸೋಣ ಅಂದ್ಕೊಂಡಿದ್ದೀವಿ, 7th ಮತ್ತು 8th.
ಅದಕ್ಕೆ ನೋಡಬೇಕು. ಈ ವರ್ಷ ಹೋಗಿ ಬರ್ತಿದ್ದಾರೆ, ನೆಕ್ಸ್ಟ್ ಇಯರ್ ಹೇಗಾಗುತ್ತೆ ಅಂತ ನೋಡಬೇಕು. ಮತ್ತು ಇನ್ನೊಂದೇನು ಅಂತಂದರೆ ಹಾಸನಲ್ಲಿ, ಅಂದರೆ ಹಾಸನ ಸುತ್ತಮುತ್ತ ಸಿಟಿ ಏನಿದೆ ತಾಲೂಕು, ಅಲ್ಲಿ ಸುತ್ತಮುತ್ತ ಆಲ್ಮೋಸ್ಟ್ ಸುಮಾರು ಜನ ಎಲ್ಲರೂ ಹಾಸನ ಏನು ಮಧ್ಯಭಾಗದಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ, ಅಲ್ಲಿಗೆ ಹೋಗಿ ಮಾಲೆಯನ್ನು ಹಾಕಿಸ್ಕೊಂಡು ಬರ್ತಾರೆ. ನಮ್ಮ ಕಡೆನೂ ಹಂಗೇನೆ. ಇಲ್ಲ ಅಂತಂದರೆ ಬೇರೆ ಕಡೆ ಹೆಂಗೋ ಗೊತ್ತಿಲ್ಲ ನನಗೆ, ನಮ್ಮ ಕಡೆ ಎಲ್ಲ ಹಿಂಗೇನೆ ಮಾರ್ಕೆಟಿಗೆ ಹೋಗಿ ಮಾಲೆ ಅದೆಲ್ಲ ತಗೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹಾಕಿಸ್ಕೊಂಡು ಬರ್ತಾರೆ. ಸೊಂಟಿಂದ ಕೈ ಕೆಳಗೆ ಕೆಲ್ಸಬೋ ಸೊಂಟಿಂದ ಕೈ ಕೈ ಕೆಳಗೆ ಕೆಲ್ಸ. ಹಾಂ 5 ದಿನ ಇವ್ರು ಶಿವಣ್ಣ ಕೇಳಿ ಅದೊಂದು ಕೊಡಿ. ಅದು ಕಾಟನ್ ಇದೆ ಮಗ. ಇದು 2 ಮೀಟ್ರ್ ಅದೆಷ್ಟು? ಚಿಕ್ಕದು ಕನ್ನಡ ಪಂಚ ಚಿಕ್ಕದು $900 ಆಯ್ತು. 470, 430. ಪಳಗಿಳೆ ಆದರೆ ಆಯ್ತು ಬನ್ನಿ. ಭುವನ್ಗೆ ಅಂತ ಸ್ವಲ್ಪ ಚಿಕ್ಕ ಮಾಲೆನ ತೊಗೊಂಡಿದ್ರು, ಚಿಕ್ಕ ರುದ್ರಾಕ್ಷಿದು. ಮತ್ತು ಹರಿ ಇನ್ನೊಬ್ರು ಏನಿದ್ರು ಅವರೆಲ್ಲ ಸ್ವಲ್ಪ ದೊಡ್ಡದು ಲಾಂಗ್ ಆಗಿರೋದು ತೊಗೊಂಡಿದ್ರು. ಅಲ್ಲಿ ಮಿಸ್ಸಾಗಿ ಭುವನ್ ಅವ್ರದ್ದು ಹರಿಗೆ ಹೋಯ್ತು ಮಾಲೆ, ಹರಿಯವ್ರದ್ದು ಭುವನಿಗೆ ಬಂತು. ಹಾಗಾಗಿ ಭುವನಿಗೆ ಸ್ವಲ್ಪ ಹೊಟ್ಟೆಯಿಂದ ಇನ್ನೂ ಕೆಳಗೆ ಬರ್ತಾಯಿತ್ತು ಮಾಲೆ, ಉದ್ದನೇ ಆಗೋಯ್ತು ಅವರಿಗೆ. ಹೀಗೆ ನಮ್ಮ ಮನೆಯಲ್ಲಿ ಇಬ್ಬರು ಸ್ವಾಮಿಗಳು ಮಾಲೆ ಹಾಕಿಸ್ಕೊಂಡು ಮಾಲಾಧಾರಿಗಳಾಗಿ ಇವಾಗ ಶಬರಿಮಲೆಗೆ ಹೋಗೋಕ್ಕೆ ರೆಡಿಯಾಗಿದ್ದಾರೆ. ಸ್ವಾಮಿಯರಾಗಿ ಕೇಳ್ತಾರ ಅಲ್ಲಿ ಅತಿ ಮಾತಾಡಬೇಡಿ, ಸ್ಕೂಲಲ್ಲಿ ಸುಬ್ಬರು ಸೆಲೆಕ್ಟಾಗಿ ಇರಬೇಕು ಅಂತ ಹೇಳ್ಕಳ್ಸಿ ಚೂರ. ನಾನು ಸ್ವಾಮಿಯರಿಗೆ ಎಲ್ಲರಿಗೂ ಮೌನದ ಹತ್ತದಲ್ಲಿದ್ದೀನಿ ಅಂತ ನಮ್ಮನೆ ಸಣ್ಣ ಸ್ವಾಮಿಗಳಂತೂ ಸೈಲೆಂಟಾಗಿ ಇರ್ತಾನೆ ಇಲ್ಲ, ಹೆಂಗೆಂಗೋ ಹತ್ತೋದು ಹಿಡಿಯೋದು ಎಲ್ಲ ಆಡ್ತಾ ಇರ್ತಾರೆ. ಹಂಗೆಲ್ಲ ಆಡಬಾರ್ದು ಅಂದ್ರೂ ಕೇಳ್ತಾ ಇಲ್ಲ. ಮಕ್ಕಳಲ್ವಾ ಆಡಲಿ ಅತ್ತಗೆ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಬಾಯ್ ಬಾಯ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.